ಕನ್ನಡ ಕೊರಳು ಭಾಷಣ ಸರಣಿ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಮೇ 21. ಪ್ರಸ್ತಾವನೆ: ಭಯೋತ್ಪಾದನೆ ಎಂಬುದು ಸಮಸ್ತ ಮಾನವೀಯತೆಗೆ ಹಾನಿಕಾರಕವಾದ ಹಿಂಸಾತ್ಮಕ ಮತ್ತು ಭಯಾನಕ ಕ್ರಿಯೆಯಾಗಿದೆ. ಇದು ಪ್ರಪಂಚದ ಶಾಂತಿ, ಸುರಕ್ಷತೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಗಂಭೀರ ಬೆದರಿಕೆಯಾಗಿದೆ. ಭಾರತವು ದಶಕಗಳಿಂದ ಭಯೋತ್ಪಾದನೆಯಿಂದ ಬಾಧಿತವಾಗಿದೆ. ಇದರ ವಿರುದ್ಧ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮೇ 21ರಂದು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಆಚರಿಸಲಾಗುತ್ತದೆ. ಈ ದಿನವು ಭಾರತದ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹತ್ಯೆಯ ನೆನಪಿನಲ್ಲಿ ನಿಗದಿಯಾಗಿದೆ. ಇತಿಹಾಸ ಮತ್ತು ಹಿನ್ನೆಲೆ. 1. ರಾಜೀವ್ ಗಾಂಧಿ ಹತ್ಯೆ. ಮೇ 21, 1991ರಂದು ಶ್ರೀಲಂಕಾದ LTTE ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ ಭಯೋತ್ಪಾದಕರೊಬ್ಬರು ತಮಿಳುನಾಡಿನ ಶ್ರೀಪೆರಂಬದೂರಿನಲ್ಲಿ ರಾಜೀವ್ ಗಾಂಧಿ ಅವರಿಗೆ ಸುಸಜ್ಜಿತ ಬಾಂಬ್ ಸ್ಫೋಟಿಸಿ ಹತ್ಯೆ ಮಾಡಿದರು. ಈ ಘಟನೆಯು ಭಾರತದ ಇತಿಹಾಸದಲ್ಲಿ ಅತ್ಯಂತ ದುಃಖದಾಯಕ ಭಯೋತ್ಪಾದನಾ ದಾಳಿಯಾಗಿ ನಿಲ್ಲುತ್ತದೆ. ಇದರ ನಂತರ ಭಯೋತ್ಪಾದನೆಯ ವಿರುದ್ಧ ಸಾರ್ವಜನಿಕ ಜಾಗೃತಿ ಮೂಡಿಸಲು 1992ರಲ್ಲಿ ಭಾರತ ಸರ್ಕಾರವು ಮೇ 21ರನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವಾಗಿ ಘೋಷಿಸಿತು. 2. ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ. ಭಾರತವು ದೀರ್ಘಕಾಲದಿಂದ ಭಯೋತ್ಪಾದನೆಯನ್ನು ಎದುರಿಸುತ್ತಿದೆ. ಕೆಲವು ಪ್ರಮುಖ ಘಟನೆಗಳು: 1993 ಮುಂಬೈ ಬಾಂಬ್ ಸ್ಫೋಟಗಳು, 2001 ಸಂಸತ್ ದಾಳಿ, 2008 ಮುಂಬೈ ಭಯೋತ್ಪಾದನಾ ದಾಳಿ 26/11, 2019 ಪುಲ್ವಾಮಾ ದಾಳಿ, 2025 ಪೆಹಲ್ಗಾಂವ್ ದಾಳಿ. ಈ ಎಲ್ಲ ಘಟನೆಗಳು ಭಯೋತ್ಪಾದನೆಯ ಭೀಕರತೆಯನ್ನು ತೋರಿಸುತ್ತದೆ. ಭಯೋತ್ಪಾದನೆಯ ಅರ್ಥ ಮತ್ತು ಪರಿಣಾಮಗಳು. ಭಯೋತ್ಪಾದನೆ ಎಂದರೇನು? ಭಯೋತ್ಪಾದನೆ ಎಂದರೆ ರಾಜಕೀಯ, ಧಾರ್ಮಿಕ ಅಥವಾ ಸಾಮಾಜಿಕ ಉದ್ದೇಶಗಳಿಗಾಗಿ ನಿರಪರಾಧಿ ಜನರ ಮೇಲೆ ಹಿಂಸೆಯನ್ನು ಉಪಯೋಗಿಸಿ ಭಯ ಮೂಡಿಸುವ ಕ್ರಿಯೆ. ಇದರಲ್ಲಿ ಬಾಂಬ್ ಸ್ಫೋಟಗಳು, ಗುಂಡಿನ ದಾಳಿಗಳು, ಅಪಹರಣಗಳು ಮತ್ತು ಸೈಬರ್ ದಾಳಿಗಳು ಸೇರಿವೆ. 2. ಭಯೋತ್ಪಾದನೆಯ ಮೂಲ ಕಾರಣಗಳು. ರಾಜಕೀಯ ಅಸಮಾಧಾನ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಗೆತನ, ಧಾರ್ಮಿಕ ಅಸಮಾನತೆ, ಸಾಮಾಜಿಕ ಅನ್ಯಾಯ, ಚುನಾವಣಾ ವ್ಯವಸ್ಥೆಯಲ್ಲಿ ಅತೃಪ್ತಿ. 3. ಭಯೋತ್ಪಾದನೆಯ ಪರಿಣಾಮಗಳು. ಮಾನವೀಯ ನಷ್ಟ, ನಿರಪರಾಧಿಗಳು ಸಾವನ್ನಪ್ಪುತ್ತಾರೆ, ಆರ್ಥಿಕ ಹಾನಿ, ದಾಳಿಗಳಿಂದ ಪ್ರವಾಸೋದ್ಯಮ ಮತ್ತು ವ್ಯವಹಾರಗಳಿಗೆ ಧಕ್ಕೆ. ಸಾಮಾಜಿಕ ಭಯ, ಜನರು ನಿರಂತರ ಅಪಾಯದ ಭಯದಲ್ಲಿ ಬದುಕಬೇಕಾಗುತ್ತದೆ. ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ, ದೇಶದ ಒಗ್ಗಟ್ಟು ಮತ್ತು ಶಾಂತಿಗೆ ಅಪಾಯ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನದ ಆಚರಣೆ. ಈ ದಿನವನ್ನು ಭಾರತದಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. 1. ಸರ್ಕಾರಿ ಕಾರ್ಯಕ್ರಮಗಳು. ಶಪಥ ಸ್ವೀಕಾರ. ಸರ್ಕಾರಿ ಕಚೇರಿಗಳು, ಶಾಲೆಗಳು ಮತ್ತು ಸಂಸ್ಥೆಗಳಲ್ಲಿ ಭಯೋತ್ಪಾದನೆ ವಿರೋಧಿ ಶಪಥಗಳನ್ನು ನೀಡಲಾಗುತ್ತದೆ. ಸೆಮಿನಾರ್ಗಳು ಮತ್ತು ಚರ್ಚೆಗಳು. ಭದ್ರತಾ ತಜ್ಞರು, ಪೊಲೀಸ್ ಅಧಿಕಾರಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಭಯೋತ್ಪಾದನೆಯ ವಿರುದ್ಧ ಮಾಹಿತಿ ನೀಡುತ್ತಾರೆ. ಪೋಸ್ಟರ್ ಪ್ರದರ್ಶನಗಳು. ಜನರಲ್ಲಿ ಜಾಗೃತಿ ಮೂಡಿಸಲು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ಗಳನ್ನು ಹಂಚಲಾಗುತ್ತದೆ. 2. ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳು, ನಿಬಂಧ ಮತ್ತು ಭಾಷಣ ಸ್ಪರ್ಧೆಗಳು. ವಿದ್ಯಾರ್ಥಿಗಳು ಭಯೋತ್ಪಾದನೆಯ ವಿರುದ್ಧ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ. ರ್ಯಾಲಿ ಮತ್ತು ಜಾಗೃತಿ ಯಾತ್ರೆಗಳು. ಸಾಮರಸ್ಯ ಮತ್ತು ಶಾಂತಿ ಎಂಬ ಸಂದೇಶಗಳನ್ನು ಹರಡಲಾಗುತ್ತದೆ. 3. ಸಾಮಾಜಿಕ ಮಾಧ್ಯಮ ಮತ್ತು ಜನಜಾಗೃತಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಭಿಯಾನಗಳು. ಆ್ಯಂಟಿ ಟೆರರಿಸಮ್ ಡೇ, ಇಂಡಿಯಾ ಅಗೇನ್ಸ್ಟ್ ಟೆರರಿಸಮ್ ಹ್ಯಾಶ್ಟ್ಯಾಗ್ಗಳ ಮೂಲಕ ಸಂದೇಶ ಹರಡಲಾಗುತ್ತದೆ. ದೂರದರ್ಶನ ಮತ್ತು ರೇಡಿಯೋ ಕಾರ್ಯಕ್ರಮಗಳು. ಭಯೋತ್ಪಾದನೆಯ ವಿರುದ್ಧದ ಸಂದೇಶಗಳನ್ನು ಪ್ರಸಾರ ಮಾಡಲಾಗುತ್ತದೆ. ಭಯೋತ್ಪಾದನೆ ವಿರೋಧಿ ಕ್ರಮಗಳು. ಭಾರತ ಸರ್ಕಾರ ಮತ್ತು ಜಾಗತಿಕ ಸಂಸ್ಥೆಗಳು ಭಯೋತ್ಪಾದನೆಯನ್ನು ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ. 1. ಭಾರತದ ಕ್ರಮಗಳು. ಭಯೋತ್ಪಾದನಾ ನಿಗ್ರಹ ಕಾಯ್ದೆಗಳು. UAPA, POTA
NSG ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ATS ಆ್ಯಂಟಿ ಟೆರರಿಸಮ್ ಸ್ಕ್ವಾಡ್ ರಚನೆ. ಸೈಬರ್ ಸುರಕ್ಷಣಾ ಕಾನೂನುಗಳು. 2. ಅಂತಾರಾಷ್ಟ್ರೀಯ ಸಹಯೋಗ. UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಜೊತೆಗೆ ಸಹಕಾರ. ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ FATF ಮೂಲಕ ಭಯೋತ್ಪಾದನೆಯ ಹಣದ ಹರಿವನ್ನು ತಡೆ. 3. ಸಾರ್ವಜನಿಕ ಭಾಗವಹಿಸುವಿಕೆ. ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸುವುದು, ಯುವ ಜನತೆಯನ್ನು ಶಿಕ್ಷಣ ಮತ್ತು ಉದ್ಯೋಗದೊಂದಿಗೆ ಸೇರಿಸುವುದು. ನಮ್ಮ ಕರ್ತವ್ಯಗಳು. ಪ್ರತಿಯೊಬ್ಬ ನಾಗರಿಕನು ಭಯೋತ್ಪಾದನೆ ವಿರುದ್ಧ ಹೋರಾಡಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 1. ಸಂದೇಹಾಸ್ಪದ ಚಟುವಟಿಕೆಗಳನ್ನು ಪೊಲೀಸರಿಗೆ ವರದಿ ಮಾಡುವುದು. 2. ಸಾಮಾಜಿಕ ಮಾಧ್ಯಮದಲ್ಲಿ ಹೇರಳವಾದ ಸುಳ್ಳು ಸುದ್ದಿಗಳನ್ನು ನಂಬದಿರುವುದು. 3. ಸಾಮಾಜಿಕ ಐಕ್ಯತೆ ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಬೆಂಬಲಿಸುವುದು. ಕೊನೆಯದಾಗಿ ನಿಷ್ಕರ್ಷೆ. ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವು ಕೇವಲ ಒಂದು ಸಾಂಕೇತಿಕ ಆಚರಣೆಯಲ್ಲ, ಬದಲಿಗೆ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಸಂದೇಶ. ಈ ದಿನವನ್ನು ಆಚರಿಸುವ ಮೂಲಕ ನಾವು ಶಾಂತಿ, ಸಹಿಷ್ಣುತೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಬದ್ಧರಾಗುತ್ತೇವೆ. ಭಯೋತ್ಪಾದನೆಗೆ ಒಳಗಾಗುವುದಿಲ್ಲ, ಭಯೋತ್ಪಾದನೆಗೆ ಬೆಂಬಲಿಸುವುದಿಲ್ಲ ಎಂಬ ಸಂದೇಶವನ್ನು ಪ್ರತಿ ವರ್ಷ ಮೇ 21ರಂದು ಪುನರಾವರ್ತಿಸೋಣ ಹಾಗೂ ದಿನವೂ ಅದರ ಬಗ್ಗೆ ಬದ್ಧರಾಗಿರೋಣ. ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆ ಕನ್ನಡ ಕೊರಳು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.